ವಚನಗಳು. ಅವರ ಹೆಸರು ಸಿದ್ದಬಸವೇಶ್ವರರು. ಅಂಕಿತ ನಾಮ ಗುರುಬಸವೇಶ್ವರ ಅನ್ನುವಂತಹ ಅಂಕಿತದ ಮೇಲೆ 3 ವಚನಗಳು. ಈ ಮಠದ ಮೇಲೆ ಪೇಶ್ವೆಗಳ ದಾಳಿ ಆಗ್ತದೆ ಈ ಮಠದ ಮೇಲೆ, ಮತ್ತು ಕೆಲವೊಂದು ಯುದ್ಧಗಳು ಈ ಮಠದ ಮೇಲೆ ಆಗ್ತವೆ ಅಂತ ಇತಿಹಾಸದಲ್ಲಿ ನಾವು ಓದಿದೀವಿ. ಜಿಂಕಿ ಕೊಂಬೆದು ಕಂಟಿ ಒಳಗಡೆ ಈ ಜಿಂಕಿ ಕೊಂಬನ್ನ ಅರಮನೆ ಮತ್ತು ಗುರುಮನೆಗಳ ಹಂಗಿಲ್ಲದೆ ಮಹಾಮನೆಯ ವ್ಯವಸ್ಥೆ ಒಂದು ಸಾಮಾಜಿಕ, ಆರ್ಥಿಕ, ರಾಜಕಾರಣದ ಎಲ್ಲ ಬದಲಾವಣೆಗಳ ಚರ್ಚೆ ಆಗುವಂತಹ ಒಂದು ತ್ರಿಕೂಟ ದೇವಾಲಯಗಳನ್ನು ಅಂದ್ರೆ 3 ಎಲ್ಲ ದೇವಸ್ಥಾನಗಳಲ್ಲಿ ನೋಡಿದ್ರೆ ಗರ್ಭಗುಡಿ ಇರ್ತದೆ, ಪೌಳಿ ಇರ್ತದೆ. ಪೌಳಿ ಬಿಟ್ಟರೆ ಸಭಾಭವನ ಇರ್ತದೆ. ಈ ರೀತಿ ಆ ರೀತಿ ಅಲ್ಲ, ಇದು ಏಕಕೂಟ, ದ್ವಿಕೂಟ, ತ್ರಿಕೂಟ ದೇವಾಲಯಗಳು. ನಮಸ್ಕಾರ ರೀ ಬುದ್ಧಿವಂತ ಜೀವಿಗಳ. ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರುವಂತ ಒಂದು ಮಠಕ್ ಬಂದಿವ್ರಿ. ಆ ಮಠದ ಬಗ್ಗೆ ಗೊತ್ತದೋ ಗೊತ್ತಿಲ್ಲ, ಅದ್ರ ಬಗ್ಗೆ ಈಗ ನಿಮ್ಗೆ ತಿಳಿಸ್ತೀನಿ ಬರ್ರಿ. ಅದ್ರ ಬಗ್ಗೆ ಮತ್ತೆ ಗುರುಗಳು ಹೇಳ್ತಾರ, ಹಂಗ ನೋಡ್ಕೊತ ಹೋಗೋಣ. ಗುರುಗಳ ನಿಮ್ಮ ಪರಿಚಯ ರೀ? ನಾವು ಸಿದ್ದಬಸವ ಮಹಾಸ್ವಾಮಿಗಳು ಅಂತ ಹೇಳಿ. ಮಠದ ಹೆಸರು? ಮಠದ ಹೆಸರು ಶ್ರೀ ಜಗದ್ಗುರು ಶೂನ್ಯ ಸಂಪಾದನಾ ಹುಣಸಿಕೊಳ್ಳ ಮಠ ಯಮಕನಮರಡಿ ಅಂತ ಹೇಳಿ. ಇದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಮಹಾರಾಷ್ಟ್ರದಿಂದ ಹರಿದು ಬರುವಂತಹ ಘಟಪ್ರಭಾ ನದಿ ತೀರದಲ್ಲಿರುವಂತಹ ಹುಣಸೆ ಮರಗಳ ಮಧ್ಯದಲ್ಲಿರುವಂತಹ ಒಂದು ಪವಿತ್ರವಾದಂತಹ ಮಠ. ಹಾಗಾಗಿ ಇದಕ್ಕೆ ಹುಣಸಿಕೊಳ್ಳ ಮಠ ಅಂತ ಕೂಡ ಮಾತಿನಿಂದ ಮಾತಿಗೆ ಹುಣಸಿಕೊಳ್ಳ ಮಠ ಅಂತಾನೆ ಕರೀತಾರೆ. ಆ ಮಠದ ತನ್ನದೇ ಆದಂತಹ ಒಂದು ಪರಂಪರೆ, ಇತಿಹಾಸವನ್ನು ಒಳಗೊಂಡು ಬಹಳಷ್ಟು ಪರಂಪರೆಗಳ ಜೊತೆಯಲ್ಲೇನೆ ಬೆಳಗಾವಿ ಜಿಲ್ಲೆ ಅತ್ಯಂತ ಪುರಾತನ ಮಠಗಳಲ್ಲಿ ಇದು ಒಂದಾಗಿದೆ. ಸುಮಾರು 800 ವರ್ಷಗಳ ಇತಿಹಾಸ ಈ ಮಠಕ್ಕಿದೆ. ಗತಕಾಲದ ವೈಭವ ಇದೆ. ಅದೇ ರೀತಿಯಲ್ಲಿ ಸುದೀರ್ಘವಾದಂತಹ ಸನ್ಯಾಸಿಗಳ ಸೇವೆ ಈ ಮಠದಲ್ಲಾಗಿದೆ. ನಾನು ಈ ಮಠಕ್ಕೆ 21ನೇ ಸ್ವಾಮೀಜಿ. ಈಗಾಗಲೇ 20 ಜನ ಸ್ವಾಮೀಜಿಗಳಾಗಿದ್ದಾರೆ. ಇದು ಬಸವ ಪರಂಪರೆಯ ಮಠಗಳೇ. ಬಸವ ಪೂರ್ವದಲ್ಲಿ ಇದು ಮಠ ಇರಲಿಲ್ಲ. ಬಸವಣ್ಣನವರು ಲಿಂಗೈಕ್ಯರಾದ ನಂತರದಲ್ಲಿ ಇವರೇ ಕೆಳದಿಯ ಮಹಾರಾಜರು ಅಂತೇಳಿ, ಸಿದ್ಧ ಬಸಪ್ಪ ನಾಯಕ ಅಂತೇಳಿ ಬಸವಣ್ಣನವರ ಪ್ರಭಾವಕ್ಕೆ ಒಳಗಾಗಿ ಅವರು ಸನ್ಯಾಸ ಜೀವನವನ್ನು ಸ್ವೀಕಾರ ಮಾಡ್ತಾರೆ. ಅರಮನೆಯನ್ನು ಬಿಟ್ಟು, ಲಗ್ನ ಆಗಿರ್ಲಿಲ್ಲ. ಪುನಃ ಅವರ ಕಲ್ಯಾಣ ಕ್ರಾಂತಿ ಆದ್ಮೇಲೆ ಏನು ಉಳುವಿಗೆ ಜೊತೆಯಲ್ಲಿ ಚನ್ನಬಸವಣ್ಣ ಮತ್ತು ಅಕ್ಕನಾಗಮ್ಮನವ್ರ ಜೊತೆಯಲ್ಲಿ ಏನು ಉಳುವಿಗೆ ಶರಣರು ಹೋಗ್ತಿದ್ರಲ್ಲ, ಇಲ್ಲಿ ಕಾದರವಳ್ಳಿ ಅಂತ ಬರ್ತದೆ. ಇಲ್ಲಿಂದ ಸುಮಾರು ಈ ಘಟಪ್ರಭಾ ನದಿಯಿಂದ ಹಿಡ್ಕೊಂಡು ಮುಂದೆ ಮಲಪ್ರಭಾ ನದಿಯಲ್ಲಿ ಒಂದು ಕಾದರವಳ್ಳಿ ಅಂತ ಊರು ಬರ್ತದೆ. ಅಲ್ಲಿ ಸೀಮೆ ಮಠ ಅಂತ ಬರ್ತದೆ. ಗೋವೆಯ ಕದಂಬರಿಗೂ ಕಲ್ಯಾಣ ಚಾಲುಕ್ಯರಿಗೂ ನಡೆದಂತಹ ಯುದ್ಧದ ಜಾಗ ಅದು. ಗೋವೆಯ ಕದಂಬರೆಲ್ಲರೂ ಕೂಡ ಬಸವಾದಿ ಶರಣರಿಗೆ ಬಹಳ ಪ್ರೀತಿ ಪಾತ್ರರಾಗಿರ್ತಾರೆ ಗೋವೆಯ ಕದಂಬರು. ಆ ಗೋವೆಯ ಕದಂಬರರು ಕಲ್ಯಾಣ ಚಾಲುಕ್ಯರೆಲ್ಲ ಕೂಡ ಬಸವಾದಿ ಶರಣರ ಮೇಲೆ ಯುದ್ಧವನ್ನು ಸಾರಿದಾಗ ಅಳಿಯ ಬಿಜ್ಜಳ, ಸೋಮಿದೇವ, ಬಿಜ್ಜಳನ ಮಗ ಎಲ್ಲರೂ ಕೂಡ ಶರಣರಿಗೆ ಎಳೆಗೂಟೆ ಹಾಕಿದಾಗ ದಿಕ್ಕಾಪಾಲಾಗಿ ಈ ವಚನ ಸಾಹಿತ್ಯವನ್ನ ರಕ್ಷಣೆ ಮಾಡುವ ಸಲುವಾಗಿ ಎಲ್ಲರೂ ಕೂಡ ಉಳಿವಿಗೆ ಹೋಗುವ ಮಾರ್ಗದಲ್ಲಿ ಮತ್ತೆ ಅಲ್ಲಿವರೆಗೆ ಕೂಡ ಈ ಅಳಿಯ ಬಿಜ್ಜಳ ಮತ್ತು ಸೋಮಿದೇವ ಹತ್ಯೆಗೀಡು ಮಾಡ್ತಾರೆ. ಸುಮಾರು ಒಂದು 10-12 ಜನರ ಹತ್ಯೆ ಆಗ್ತದೆ ಕಾದ್ರೊಳ್ಳಿಯಲ್ಲಿ. ಅಲ್ಲಿ ಹರಳಯ್ಯನವರ ಸತ್ಯ ಕಲ್ಯಾಣಮ್ಮ ಅಂತೇಳಿ, ಇಡೀ ನಮ್ಮ ಪರಂಪರೆಯ ಬಹಳ ದೊಡ್ಡ ಶಕ್ತಿ ಚೇತನ ಅವಳು ತಾಯಿ. ಆ ಮಹಾತಾಯಿಯರು ಅಲ್ಲಿ ಕಾದ್ರವಳ್ಳಿಯಲ್ಲಿ ಪಕ್ಕದಲ್ಲೇ ತಿಗಡಿ ಅಂತ ಒಂದು ಊರು ಬರ್ತದೆ. ಆ ತಿಗಡಿ ಒಳಗಡೆ ತಾಯಿಯವರು ಲಿಂಗೈಕ್ಯರಾಗ್ತಾರೆ. ಅವರು ಸಮಾಧಿಯನ್ನೆಲ್ಲ ಪೂರ್ಣ ಮಾಡಿ ಇವರು ಪುನಃ ಉಳುವಿಗೆ ಹೋಗೋದಿಲ್ಲ. ಉಳುವಿಯಿಂದ ಈ ಕಡೆಗಿನ 360 ಮಠಗಳನ್ನು ಕಟ್ಟಿ ಉಳುವಿಯ ಚನ್ನಬಸವನವರಿಂದ ಇವರಿಗೆ ದೀಕ್ಷೆ ಆಗ್ತದೆ. ಅವರಿಂದ ಇವರಿಗೆ ದೀಕ್ಷೆ ಆಗ್ತದೆ. ಅವರಿಂದ ಇವ್ರಿಗೆ ದೀಕ್ಷೆ ಆದ್ಮೇಲೆ ಒಂದು ಪರಂಪರೆ ಮಹಾರಾಜರವರು ಪುನಃ ಇಲ್ಲಿಗೆ ಬಂದು 360 ಮಠಗಳನ್ನು ಕಟ್ತಾರೆ. ಸಂಪಾದನಾ ಸಮಯ ಅಂತ ಬರ್ತದೆ ವಿರಕ್ತ ಪರಂಪರೆ ಒಳಗಡೆ. ಸಂಪಾದನೆ ಅಂತಂದ್ರೆ ಹಣ ಮತ್ತು ಭೌತಿಕ ವಸ್ತುಗಳು, ಲೋಭಿಲಾಭೆಗಳಾಗಿರುವಂತಹ ಸಂಪಾದನೆ ಅಲ್ಲ. ಎಲ್ಲೆಲ್ಲಿ ಶರಣರು ಹೋಗುವಾಗ ಈ ವಚನಗಳನ್ನು ಹೊತ್ಕೊಂಡು ಹೋಗೋದು ಬಹಳ ಕಠಿಣ ಆಗಿತ್ತು. ಮತ್ತು ಉಳುವಿ ಕಾಡಿನಲ್ಲಿ ಅದಕ್ಕೆ ಸಂರಕ್ಷಣೆ ಸಿಗ್ತದೆ ಇಲ್ಲ ಗೊತ್ತಿಲ್ಲ. ಯಾರು ನಂಬಿಕೆಯಸ್ಥರು ಇರ್ತಾರಲ್ಲ ಅವರೆಲ್ಲರ ಮನೆಗಳಲ್ಲಿ ವಚನಗಳನ್ನು ಇಡುವಂತಹ ಕೆಲಸವನ್ನು ಶರಣರು ಮಾಡಿಬಿಡ್ತಾರೆ. ಆ ವಚನಗಳನ್ನ ಪುನಃ ಮತ್ತೆ ಅವನ್ನೆಲ್ಲವನ್ನ ಸಂಪಾದನೆಗಳನ್ನ ಮಾಡಿ ಅಮೂಲ್ಯವಾದಂತಹ ಕೃತಿಗಳನ್ನ ಮಾಡುವಂತಹ ಕೆಲಸಕ್ಕೆ ಈ ಮಠ ಮೊದಲು ಪಾಲ್ಗೊಳ್ಳುತ್ತದೆ. ಅದಕ್ಕೆ ಇದು ಸಂಪಾದನಾ ಪರಂಪರೆಯ ಮಠ. ವಚನಗಳನ್ನ ಮರು ಸಂಪಾದನೆ ಮಾಡಿದಂತಹ ಸಾಹಿತ್ಯ ಸಂಪಾದನಾ ಪರಂಪರೆ ಮಠಗಳಲ್ಲಿ ಇವರೇ ಮೂಲಕರ್ತರುಗಳು. ಈ ಮಠಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮಠಗಳು, 360 ಮಠಗಳು ಈ ಮಠಕ್ಕೆ ಸಂಬಂಧಪಟ್ಟಂತವುಗಳೇ ಇದಾವೆ. ಇದೇ ಆ ಸಂಪಾದನಾ ಪರಂಪರೆಯ ಮೂಲ ಮಠ. ಈಗ ಇವ್ರದ್ದು ವಚನಗಳು ಇನ್ನೂ 3 ವಚನಗಳು. ಅವರ ಹೆಸರು ಸಿದ್ದಬಸವೇಶ್ವರರು. ಅಂಕಿತ ನಾಮ ಗುರುಬಸವೇಶ್ವರ ಅನ್ನುವಂತಹ ಅಂಕಿತದ ಮೇಲೆ 3 ವಚನಗಳು. ಬಹುತೇಕ ಬಹಳಷ್ಟು ವಚನಗಳನ್ನು ಬರ್ತಿರ್ಬೋದು. ಅದರ ಕಲ್ಯಾಣ ಕ್ರಾಂತಿಯ ಪ್ರಭಾವದಲ್ಲಿ ಈ ವೈದಿಕ ಅಟ್ಟಹಾಸದಲ್ಲಿ ಏನು ಶರಣರ ಮೇಲೆ ಹತ್ಯೆ ಆಯ್ತಲ್ಲ, ಅವಾಗ ವಚನ ಸಾಹಿತ್ಯ ಸುಟ್ಟು ಹೋಗಿರಬಹುದು ಏನೋ ಉಲ್ಲೇಖ. ಅಣ್ಣ ಬಸವಣ್ಣನವರು ಇದ್ದಾಕ್ರೆ ಅಣ್ಣ ಬಸವಣ್ಣನವರು ಸಮಕಾಲೀನರೇ ಅವರು. ಆದ್ರೆ 12ನೇ ಶತಮಾನದ ಶರಣರೇ. ಅದಕ್ಕೆ ಬೇಕಾದಂತಹ ದಾಖಲೆಗಳು ಕೂಡ ಇದಾವೆ. ಈ ಮಠದಾಗ ಸಿಗ್ತಾವ್ರಿ? ಈ ಮಠಗಳಲ್ಲಿ ಸಿಗ್ತವೆ. ಈ ಮಠಗಳಲ್ಲಿ ಹಿಂದಿನ ಮಾಳಿಗೆ ಒಳಗಡೆ ಅವರದೇ ಆದಂತಹ ಸಂಬಂಧಪಟ್ಟ ವ್ಯವಸ್ಥೆಗಳಿರ್ತವೆ. ಆ ವಚನ ಯಾವ್ದಂತ ಒಂದಾದ್ರೂ ಇದೆ? ವರ್ಷಕ್ಕೆ ಇಲ್ಲ, 3 ವಚನಗಳು ಕೂಡ ಈ ಹಳಕಟ್ಟಿಯವರ ಸಾಹಿತ್ಯ ಸಂಪುಟದಲ್ಲಿ ಪ್ರಕಟ ಆಗಿದೆ. ಹಳಕಟ್ಟಿಯವರ ಸಂಪುಟದಲ್ಲೂ ಆಗಿದೆ, MM ಕಲಬುರ್ಗಿಯವರ ಸಂಪುಟದಲ್ಲೂ ಆಗಿದೆ.
ಆದ್ರೆ ಅವ್ರದೇ ಆದಂತಹ ಒಂದು ಲಿಖಿತವಾದಂತಹ ಭಾವಚಿತ್ರ ಸಿಕ್ಕಿಲ್ಲ. ಇದು ಪರಂಪರೆ ಉದ್ದಕ್ಕೂ ಬಹಳ ವರ್ಷಗಳ ಹಿಂದೆ ಮಾಡಿದಂತಹ ಒಂದು ವಿಗ್ರಹವೇ ಇಲ್ಲಿ ಅವರ ಜೀವ ಸಮಾಧಿ ತಗೊಳ್ತೀವಿ. ಇಲ್ಲಿ ಮೂರ್ತಿ ಇದ್ದಲ್ಲ, ಮೂರ್ತಿ ಕೆಳಗಡೆ. ಈ ಮಠಕ್ಕಾದಂತಹ ಬಹುತೇಕ ಸ್ವಾಮೀಜಿಗಳ ಸಮಾಧಿ ಮಠದಲ್ಲಿಲ್ಲ. ಇವರು 19ನೇ ಜಗದ್ಗುರುಗಳು, ಬಹಳ ದೊಡ್ಡ ಪ್ರಭಾವಿಗಳು, ತರ್ಕಶಾಸ್ತ್ರ ಬಲ್ಲಿದ್ರಾಗಿ. ಒಂದು ಕಾಲಕ್ಕೆ ಕಿತ್ತೂರು ಕಲ್ಮಠಕ್ಕೆ ರಾಜಗುರುಗಳಾಗುವಂತಹ ಎಲ್ಲಾ ವ್ಯವಸ್ಥೆ ಅವರು ಬಂದ್ರು ಕೂಡ ಈ ಪರಂಪರೆಯ ಮಠಗಳು ಹಾಳಾಗಬಾರ್ದು ಅಂತ ತಿಳ್ಕೊಂಡು ಯಾರೋ ಕಟ್ಟಿದ ಮಠಕ್ಕೆ ಒಡೆಯನಾಗೋದಕ್ಕಿಂತನೂ ಕೂಡ ಬಿದ್ದಂತಹ ಮಠವನ್ನ ಕಟ್ತೀನಿ ಅನ್ನುವಂತಹ ಒಂದು ಸಂಕಲ್ಪ ಇಟ್ಕೊಂಡು ಈ ಭಾಗಕ್ಕೆ ಬಂದು ಈ ಮಠವನ್ನ ಬಹಳ ಪರಂಪರೆ ಉದ್ದಕ್ಕೂ ತಗೊಂಡು ಹೋಗಿ ಬೇಡಿ ಬಂದವರಿಗೆ ಕಾಮಧೇನು ಕಲ್ಪವೃಕ್ಷವಾಗಿ ಸಕಲ ಕಷ್ಟಗಳ ನಿವಾರಣೆ ಮಾಡುವಂತಹ ಭೌತಿಕವಾದಂತಹ ವ್ಯವಸ್ಥೆ ಅವರಲ್ಲಿತ್ತು. ಅವರು ಲಿಂಗೈಕ್ಯರಾಗಿ 32 ವರ್ಷಗಳಾದ್ರೂ ಕೂಡ ಇನ್ನೂ ಅವ್ರ ಮೇಲಿಟ್ಟಂತಹ ಭಕ್ತಿ ಇಂದಿಗೂ ಕಮ್ಮೇಲಾಗಿಲ್ಲ. ಅಂತಹ ಬಹಳ ದೊಡ್ಡ ತಪಸ್ವಿಗಳು ಲಿಂಗೈಕ್ಯರಾದಂತಹ ಗುರುಸಿದ್ಧ ಮಹಾಸ್ವಾಮಿಗಳು, ಕಾಶಿ ವಿಶ್ವವಿದ್ಯಾಲಯದಲ್ಲಿ ಓದಿದವರು, ತರ್ಕಶಾಸ್ತ್ರ ಬಲ್ಲಿದರಾದಂಥವ್ರು, ತಮ್ಮದೇ ಆದಂತಹ ಆಯುರ್ವೇದಿಕ ಛಾಪನ್ನ ಮೂಡಿಸುವುದಂತವ್ರು. ಒಬ್ಬ ವ್ಯಕ್ತಿ ಯಾರೇ ಬಂದ್ರು ಕೂಡ ಅವರಲ್ಲಿರ್ತಕ್ಕಂತಹ ಮನಃಶಾಸ್ತ್ರವನ್ನ ಅರ್ಥ ಮಾಡಿಕೊಂಡು ಅವರಲ್ಲಿ ಏನೇ ಸಮಸ್ಯೆಗಳದಾವ ತಮ್ಮ ಬಾಯಿ ಮುಖಾಂತರ ಅವರನ್ನು ಕೇಳದೆ ಹೇಳುವಂತಹ ಒಂದು ಬಹಳ ದೊಡ್ಡ ಶಕ್ತಿ ಪರಮ ಪೂಜ್ಯರಲ್ಲಿ ಇತ್ತು. ಜೀರ್ಣೋದ್ಧಾರ ಇದನ್ನ ಇಡೀ ಈ ಮಠದ ಜೀರ್ಣೋದ್ಧಾರ ಮಾಡಿದವರು ಅವರೇ. ಇದು ಸ್ಥಿರಮೂರ್ತಿಗಳ ಮಠ ಅಲ್ಲ, ಇದು ಚರಮೂರ್ತಿಗಳ ಮಠ. ಇಲ್ಲಿ ಯಾರು ಸ್ಥಿರವಾಗಿ ಮಠದಲ್ಲಿ ಯಾರು ಇಲ್ಲ. ಎಲ್ಲರೂ ಕೂಡ ಇಲ್ಲಿ ಪಟ್ಟಕ್ಕಾದ್ಮೇಲೆ ಎಲ್ಲರೂ ಬೇರೆ ಬೇರೆ ಕಡೆಗೆ ಧರ್ಮ ಪ್ರಚಾರ, ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಹೋದವರು ಸುದೀರ್ಘವಾಗಿ ಈ ಮಠದಲ್ಲಿ ಇದ್ಕೊಂಡು ಮೂಲ ಗುರುಗಳ ನಂತರದಲ್ಲಿ ಈ ಮಠದಲ್ಲಿ ಐಕ್ಯರಾದವರಂತಂದ್ರೆ ಇವರೊಬ್ಬರೇ. ಎಲ್ಲರೂ ಬೇರೆ ಬೇರೆ ಕಡೆಗೆ ಇಲ್ಲಿಂದ ಸುತ್ತಮುತ್ತ ಹಳ್ಳಿಗಳಲ್ಲಿ ಅಮ್ಮನಿಗೆಲ್ಲ ಒಬ್ಬರಿದ್ದಾರೆ, ಬೋರ್ಗಲ್ದಲ್ಲಿ ಒಂದು ಸಮಾಧಿ ಇದೆ, ಆಮೇಲೆ ಗೋಡಿಗೆರೆಯಲ್ಲಿ ಒಂದು ಸಮಾಧಿ ಇದೆ, ನಿಮ್ಮ ಬೆಳವಿಯಲ್ಲಿ ಒಂದು ಸಮಾಧಿ ಇದೆ, ಮತ್ತು ಕಡಕಲಾಟದ ಪಕ್ಕದಲ್ಲಿ ಅಲ್ಲಿ ಒಂದು ನಮ್ಮ ಮಠದ ಪರಂಪರೆ ಗುರುಗಳ ಸಮಾಧಿ ಇದೆ. ಅಂದ್ರೆ ಇಲ್ಲಿ ಪರಂಪರೆ ಧರ್ಮ ಪ್ರಚಾರ ಮಾಡಿ ಅಲ್ಲಲ್ಲೇ ಉಳಿದ್ಬಿಟ್ರು. ಇದು ಜೀರ್ಣೋದ್ಧಾರ ಯಾವಾಗ ಆಗಿದ್ರಿ ಗುರುಗಳ? ಇದು ಮಠದ ಪೂಜ್ಯರ ಕಾಲಕ್ಕೆ ಇದು ಮೊದಲು ಸ್ಥಾಪನೆಯಾಗಿದ್ದು ಸುಮಾರು ಆವಾಗಿನಿಂದ 800 ವರ್ಷಗಳ ಹಿಂದೆ ಹಿಂಗೆ ಐತ್ರಿ. ಹಿಂಗೆ 800 ವರ್ಷದ ಹಿಂದೆನೆ ಈ ಮಠ ಪರಂಪರೆ ಉಳ್ಕೊಂಡು ಬಂದಿದ್ದು. ನಂತರದಲ್ಲಿ ಇದನ್ನ ಮತ್ತೆ ಪುನಃ ಜೀರ್ಣೋದ್ಧಾರ ಮಾಡಿದ್ದಾರೆ. ಈ ಮಠದ ಮೇಲೆ ಪೇಶ್ವೆಗಳ ದಾಳಿ ಆಗ್ತದೆ ಈ ಮಠದ ಮೇಲೆ, ಮತ್ತು ಕೆಲವೊಂದು ಯುದ್ಧಗಳು ಈ ಮಠದ ಮೇಲೆ ಆಗ್ತವೆ ಅಂತ ಇತಿಹಾಸದಲ್ಲಿ ನಾವು ಓದಿದೀವಿ. ಬಹಳ 7 ಸುತ್ತಿನ ಮಠ ಇತ್ತು. ಪರಂಪರೆಗಳು ಇವತ್ತಿಗೂ ಕೂಡ ನೀವು ಸುತ್ತ ಕಡೆಗೆ ನೋಡಿದ್ರೆ ಐತಿಹಾಸಿಕ ಅವಶೇಷಗಳು ಈ ಮಠದಲ್ಲಿ ಕಾಣ್ಬರ್ತವೆ. ಮತ್ತೆ ಈ ಮಠದಲ್ಲಿ ತನ್ನದೇ ಆದಂತಹ ಒಂದು ಬಹಳಷ್ಟು ಕಡೆಗೆ ನೀವು ನೋಡಿದ್ರೆ ತಗ್ಗು ಶಿಲೆ, ಉಗ್ಗು ಶಿಲೆ ಅಂತ ಕಾಣ್ತೀವಿ ನಾವು. ಬಹಳಷ್ಟು ಕಡೆಗೆ ದೇವಾಲಯಗಳಿಗೆ ಉಗ್ಗು ಶಿಲೆ ಇರ್ತದೆ. ಆದ್ರೆ ಈ ಮಠದಲ್ಲಿ ಒಂದು ವಿಶೇಷ ತಗ್ಗು ಶಿಲೆಗಳ ತನ್ನದೇ ಆದಂತಹ ಒಂದು ವಾಸ್ತುಶಿಲ್ಪದ ಶೈಲಿನೇ ಈ ಮಠದಲ್ಲಿದೆ. ಏಕಕೂಟ, ದ್ವಿಕೂಟ ದೇವಾಲಯಗಳಿದಾವೆ. ನಾವು ವಿಶೇಷವಾಗಿ ಈ ಮಠದಲ್ಲಿ ಕಾಣ್ತೀವಿ. ಅಂದ್ರೆ ಈ ಗುರುಗಳು ಸ್ಥಾಪನೆ ಮಾಡಿದಂತ ಅಲ್ಲಿ ಟೆಂಪಲ್ಸ್ ಇದಾವಲ್ರಿ, ಅವರೇ ಸ್ಥಾಪನೆ ಮಾಡಿದ? ಇಲ್ಲ, ಒಬ್ಬ ಪೂರ್ವದಿಂದಾನೇ ಇತ್ತು. ಅಂದ್ರೆ ಪೂರ್ವದ ಮಠನೇ. ನಂತರದಲ್ಲಿ 19ನೇ ಜಗದ್ಗುರುಗಳು. ಇವರು ವಾಸ್ತು ಶೈಲಿಯಲ್ಲಿ ಬಹಳ ಬಲ್ಲಿದ್ರಿದ್ರು. ಈಗ 19ನೇ ಅಂದ್ರೆ ಈಗ ನೀವು 21ನೇ? ನಾನು 24 ಗುರುಗಳು ಇನ್ನೂ ಇದ್ದಾರೆ. ಗುರುಗಳು ಇನ್ನೂ ಇದ್ದಾರೆ. ಅವರು ಈಗ ಮತ್ತೆ ಇಲ್ಲೂ ಇರ್ತಾರೆ. ಬೇರೆ ಮಠಗಳ ಧರ್ಮ ಪ್ರಚಾರ ಮಾಡ್ಕೊಂಡು ಎಲ್ಲ ಕಡೆಗೆ ನಮ್ಮ ಗುರುಗಳು ಪೂಜಾವಂತರು. ಅವರು ಪುನಃ ಅಲ್ಲಿ ಮತ್ತೆ ಇನ್ನೂ ಒಂದೆರಡು ಈ ಮೂಲಪೀಠ ಇದೆ ರೀ. ಮೂಲಪೀಠ ಇದೆ. ಇಲ್ಲಂದ್ರೆ ಇನ್ನೊಂದಿಷ್ಟು ಮಠಗಳು ಅವ್ರಿಗೆ ಇದಾವೆ. ಆ ಮಠಗಳಲ್ಲಿ ಅವ್ರ ಸೇವೆ, ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈಗ ಮುಂದ ದೇವಸ್ಥಾನ ನೋಡೋಣ. ಇತಿಹಾಸ ಒಳಗ್ ಹೊಕ್ಕಂಗ ಇತಿಹಾಸ ಮುಂದ್ ಹೋಗ್ತಾನೆ ಹೋಗತ್ರಿ. ಅದನ್ನ ನೋಡ್ತಾ ಹೋಗೋಣ ಬರ್ರಿ. ಗುರುಗಳ ಇದು ರೀ ಇದು ಅಮರೇಶ್ವರಿ ದೇವಸ್ಥಾನ ಅಂತಂದ್ರೆ ಅಮರೇಶ್ವರ ಮಂದಿರ ಅಂತ. ಇದಕ್ಕೆ ಗುರುಗಳಿಗಾಗಿ ಗುರುಮಠ ಅಂತ. ಗುರುಮಠ ಗುರುಗಳು ವಿಶ್ರಾಂತಿಗೆ ಇರಬೇಕಾಗಿ ಗುರುಮಠ. ಮೊದಲು ಹೋಗ್ತಾ ಇರೋದು ಇಲ್ಲಿ. ಗುರುಗಳ ವಾಸಗೃಹ. ಆಮೇಲೆ ಗುರುಗಳ ಪೂಜಾ ಮಾಡಿ ಇಲ್ಲೆಲ್ಲ ಒಳಗಡೆ ಇದೆ. ಇದು ನಮ್ಮ ಮಠದ ಪೀಠ. ಇದು ಮಠಕ್ಕೆ ಯಾರೇ ಗುರುಗಳಾದ್ರೂ ಕೂಡ ಇದೇ ಪೀಠಾರೋಹಣ ಮಾಡಿದ್ಮೇಲೆ ಅವ್ರ ಅಧಿಕಾರಗಳ ಪ್ರಾಪ್ತಿ ಆಗ್ತವೆ. ಈ ಮಠದಲ್ಲಿ ಕುಂತು, ಈ ಪೀಠದ ಮೇಲೆ ಕುಂತೆ ನಾವು ಸಮಾಜ ಬೋಧನೆಯನ್ನ ಮಾಡುವಂತ, ಧರ್ಮ ಬೋಧನೆ ಮಾಡುವಂತ ಕೆಲಸಗಳು ಈ ಮಠದ ಹೆಸರು ಪೀಠ. ಬಹಳಷ್ಟು ಜನ ಈಗಾಗಲೇ ಸ್ವಾಮೀಜಿಗಳು ಆಗಿ ಶ್ರೀ ಜಗದ್ಗುರು ಶೂನ್ಯ ಸಂಪಾದನಾ ಹುಣಸಿಕೊಳ್ಳ ಮಠ, ಹುಣಸೂರು ಮಠ. ಹಿಂದ್ಗಡೆ ಇರೋದು ಪ್ರಭುಸ್ವಾಮಿಗಳು ಅಂತ ಹೇಳ್ಕೊಂಡು ಅವ್ರ ಪ್ರಭುಗಳ ಸಮಾಧಿ. ಅದು ಅವರು ತೋರುಗತ್ತಿಗೆ ಇದು. ಇಲ್ಲಿ ಬಹುತೇಕ ಬಹಳಷ್ಟು ವಿಗ್ರಹಗಳನ್ನ ಇದೆಲ್ಲ ನೋಡಬಹುದು. ಸುತ್ತುಗಳಿಗೂ ಕೂಡ ಸಮಾಧಿ.
ಇಲ್ಲ ಯೋಗ ಸಮಾಧಿ, ಧ್ಯಾನ ಮಾಡಿ ಹೋಗಿದ್ದಷ್ಟೇ, ಅವ್ರ ಸಮಾಧಿ ಇದಲ್ಲ. ಯಾರಂದ್ರಿ ಗುರುಗಳು? ತೀರ್ದಾಳದ ಪ್ರಭುಗಳು ಅಂತ ಬರ್ತಾರೆ, ಅಲ್ಲಮ ಪ್ರಭುಗಳು, ತೀರ್ದಾಳದ ಮಗಿ ಪ್ರಭುಗಳು ಅಂತ ಬರ್ತಾರೆ. ಅವಾಗ 12ನೇ ಶತಮಾನ, 15ನೇ ಶತಮಾನಕ್ಕಿಂತವ್ರು. ಅಲ್ಲಮ ಪ್ರಭುಗಳು ಬೇರೆ, ಮಗಿಯ ಪ್ರಭುಗಳು ಬೇರೆ. ಇವೆಲ್ಲ ಅವಾಗ 12ನೇ ಶತಮಾನದಾಗ ಆಯ್ತು ಸರ್, 800 ವರ್ಷ. ಇಲ್ಲ, ಇತ್ತೀಚೆಗೆ ಬಂದಿದ್ದೇವೆ ಬೇರೆ. ಅದ್ರ ಮೂಲ ಗುರುಗಳು ಮಾತ್ರ 12ನೇ ಶತಮಾನ. ಇನ್ನು ಬಹುತೇಕ ನೀವು ನೋಡ್ಬೋದು, ಬಹಳಷ್ಟು ವಿಗ್ರಹಗಳು ನೋಡಿದ್ರೆ ಈ ರೀತಿ ತಗ್ಗುಶಿಲೆ ವಿಗ್ರಹಗಳು ನಿಮ್ಗೆಲ್ಲ ಸಿಗಲ್ಲ. ಇವಾಗ ಕಲ್ಲಿನಿಂದ ಆಗಿರ್ತಕ್ಕಂಥವುಗಳು, ಇವು ತಗ್ಗುಶಿಲೆಗಳು, ಇವೆಲ್ಲ ಬೆರಳು ಹೋಗಿ ಬರ್ತದೆ. ಆ ರೀತಿ ಕರಕುಶಲವನ್ನ ಇಲ್ಲಿ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇದು ಸಿಂಧು ಬಲ್ಲಾಳನ ಮನೆ, ಇದೆಲ್ಲ ಇದು ಸಿಂಧು ಬಲ್ಲಾಳನ ಮನೆ. ಇದು ಕಲ್ಯಾಣ ಕ್ರಾಂತಿಯಲ್ಲಿ ಬಿಜ್ಜಳನ ಅರಮನೆ, ಕಲ್ಯಾಣ ಶರಣರಿಗೆ ಎಳೆಕೂಟ ಶಿಕ್ಷಣ ಕೊಟ್ಟಿದ್ದ ಪ್ರಸಂಗಗಳನ್ನು ನೀವೆಲ್ಲ ಇಲ್ಲಿ ನೋಡ್ತೀರಿ. ಇದು ಜಯಚಾಮಲಾದೇವಿ ಸಿದ್ದರಾಮನ ಮನೆ. ಆಮೇಲೆ ಇದು ನಿಮ್ಮ ಇಲ್ಲಿ ತನ್ನದೇ ಶಿವ ದೇವಾಲಯ ಮತ್ತು ರಾಜ ಮಹಾರಾಜರ ಸ್ಥಾಪನೆ, ಅವಾಗಿನ ಮಾಡಿದ್ವಿ ಇವೆಲ್ಲ. ಇದು ಬಸವಣ್ಣನವರ ಮಹಾಮನೆ, ಇದು ನೀಲಾಂಬಿಕೆಯವರು, ಗಂಗಾಂಬಿಕೆಯವರು, ನಮ್ಮ ನೀಲಮ್ಮ ತಾಯಿಯವರು. ಬಸವಣ್ಣನವರು ಎಲ್ಲ ಶರಣನ ಕರೆಯುವಾಗ ನೀಲಮ್ಮ ತಾಯಿ, ಗಂಗಮ್ಮ ತಾಯಿ ಇವರಿಗೆ ಪ್ರಸಾದವನ್ನು ಬಡಿಸೋದು, ಇವೆಲ್ಲ ಕೂಡ ಕಲ್ಲಿನಲ್ಲಿ ನಾವು ಮಾಡಿದ್ದು. ಇವೆಲ್ಲ ಇಂಥವು ಬಹಳಷ್ಟು ಮೂರ್ತಿಗಳನ್ನ ನೀವು ಕಾಣಬಹುದು. ಆತ್ಮಹದೇವ್ರ ಜಯಂತಿ ಮಾಡ್ತಿದ್ವು. ಆತ್ಮಹದೇವ್ರ ಜಯಂತಿ ಟೈಮ್ನಲ್ಲಿ ನಿಮ್ಗೇನು ಈ ರಾಜ ಲಕ್ಕಂಗೌಡ್ರ ಅಂತ ತಿಳ್ಕೊಂಡು ಏನ್ ಬರ್ತಾರಲ್ಲ, ಆ ರಾಜ ಲಕ್ಕಂಗೌಡ್ರಿಗೆ ಒಬ್ರು ದತ್ತಕ್ ಮಗ ಇದ್ರು, ಬಸವಪ್ರಭು ವಸಂತರಾಯರ್ ಅಂತೇಳಿ, ಬಸವಪ್ರಭು ದೇಸಾಯಿ ಅಂತೇಳಿ. ಅವ್ರ ಧರ್ಮ ಪತ್ನಿಯವ್ರನ್ನ ಇದನ್ನ ಮಾಡಿಸ್ಕೊಟ್ಟಿದ್ದು ಆತ್ಮಹದೇವ್ರ ಅಂತೇಳಿ. ಇದು ಉತ್ಸವ ಮಂಟಪ. ಯಾವಾಗ ಮಾಡಿಸಿ ಇದು ಬಹಳ ಇವಾಗ ಮಾಡಿದಂತಂದ್ರೆ ಒಂದು ನಮ್ದು ಪೂಜರ ಕಾಲಕ್ಕೆ ಒಂದು 80 ವರ್ಷ ಆಗಿರ್ಬೋದು. ನಾವ್ ಇವಾಗ ಅಮರೇಶ್ವರ ದೇವಸ್ಥಾನ ಹೊಂಟೇವಿ ನೋಡ್ರಿ. ಇದು ಅಂತೂ ಅದ್ಭುತವಾಗಿ ಆದ್ರೆ ಒಳಗ ಗುರುಗಳು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಿರ್ಬಾರ ನೋಡ. ಇದು ಜಿಂಕೆ ಕೊಂಬಿದು, ಕಂಟಿ ಒಳಗಡೆದು ಜಿಂಕೆ ಕೊಂಬು. ಈ ಜಿಂಕೆ ಕೊಂಬನ್ನ ಯಾವುದೋ ಕಾಲದಲ್ಲಿ ಬೇಟೆ ಇದ್ದಾಗ ಅವಾಗ ಹಾಕಿದಂತ ನಾಳೆ ಇದು. ಈ ಜಿಂಕೆ ಕೊಂಬನ್ನ ಈ ನೀರಿನಲ್ಲಿ ತೆಗೆದು ಈ ಗಂಟುಗಳಾಗಿರ್ತಾವಲ್ಲ ದೇಹದಕ್ಕೆ, ವಾಯು ಗಂಟುಗಳಂತ ಹಚ್ಚಿದ್ರೆ ಪರಿಹಾರ ಆಗುತ್ತೆ. ಅಂದ್ರೆ ಅದು ತನ್ನಾಗಿ ತಾನೇ ಕರಗಿ ಹೋಗುತ್ತೆ, ಯಾವುದೇ ಶಸ್ತ್ರಚಿಕಿತ್ಸೆ. ಜಿಂಕೆ ಕೊಂಬು, ಸಾರಂಗದ ಕೊಂಬಿದು. ಅದೇನೋ ಚಿಕಿತ್ಸೆ ಅದನ್ನ ಹಾಲಿನೊಳಗಡೆ ಗಿನ್ನದ ಹಾಲು ಅಂತ ಬರ್ತದೆ, ಗಿನ್ನದ ಹಾಲು. ಆ ಗಿನ್ನದ ಹಾಲನ್ನ ತೇದು ಆ ವಾಯಿಗೆ ಹಚ್ಚೋದ್ರಿಂದ ಗಂಟು ಕರಗತ್ತೆ. ಇದಕ್ಕೆ ಹಚ್ಚಿ ಇಲ್ಲ, ಇದನ್ನ ಹಚ್ಚಿ ಆ ಪೇಸ್ಟ್ ಅನ್ನ ಅದಕ್ಕೆ ಹಚ್ಚೋದ್ರಿಂದ, ಆ ಗಂಟಿಗೆ ಹಚ್ಚೋದ್ರಿಂದ ಇದು ಅನುಭವ ಮಂಟಪ ಅಂತೇಳಿ. ದ ಫಸ್ಟ್ ಪಾರ್ಲಿಮೆಂಟ್ ಇನ್ ದ ವರ್ಲ್ಡ್, ಅಂದ್ರೆ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವವನ್ನು ಹುಟ್ಟು ಹಾಕಿದಂತಹ ಒಂದು ವ್ಯವಸ್ಥೆ ಇದು. ಇದು 12ನೇ ಶತಮಾನದಲ್ಲಿನೇ ಕಾರ್ಯರೂಪಕ್ಕೆ ಬಂತು. ಜಗತ್ತಿನಲ್ಲಿ ಮೊಟ್ಟ ಮೊದಲು ಪ್ರಜಾತಾಂತ್ರಿಕತೆ ವ್ಯವಸ್ಥೆ ಉಳಿದದ್ದು. ಅರಮನೆ ಮತ್ತು ಗುರುಮನೆಗಳ ಹಂಗಿಲ್ಲದೆ ಮಹಾಮನೆಯ ವ್ಯವಸ್ಥೆ ಒಂದು ಸಾಮಾಜಿಕ, ಆರ್ಥಿಕ, ರಾಜಕಾರಣದ ಎಲ್ಲ ಬದಲಾವಣೆಗಳ ಚರ್ಚೆ ಆಗುವಂತಹ ಒಂದು ಮುಮುಕ್ಷುಗಳೇ ಮಾಡುವಂತಹ ಒಂದು ಅನುಭವ ಮಂಟಪ. ಅದಕ್ಕೆ ಅಧ್ಯಕ್ಷರು ಅಲ್ಲಮ ಪ್ರಭುಗಳಾಗಿದ್ರು, ಕಾರ್ಯದರ್ಶಿ ಚನ್ನಬಸವಣ್ಣವರಾಗಿದ್ರು, ಅದನ್ನೆಲ್ಲ ಸಂಚಾಲಕರು ಬಸವಣ್ಣನವರಾಗಿದ್ರು. ಅದೇ ಇದೆಲ್ಲವೂ ಕೂಡ ನೀಲಾಂಬಿಕೆ, ಗಂಗಾಂಬಿಕೆ, ಬಸವಣ್ಣನವರು, ಚನ್ನಬಸವಣ್ಣನವರು, ಮಡಿವಾಳ ಮಾಚಿದರು ಎಲ್ಲ ಶರಣರಿದ್ದಾರೆ. ಇದು ಮೇಲಿಂದ ಕದಳಿವನ ಅಂತೇಳಿ ಇಲ್ಲೆಲ್ಲ ಬೆರಳುಗಳು ಹೋಗಿ ಬರ್ತವೆ. ಇದು ಅಕ್ಮಹಾದೇವಿಯವರು, ಇದು ಗವಿ, ಆ ಗವಿ ಒಳಗಡೆ ಒಂದು ಸಿಂಹ, ಆನೆ, ಒಂಟೆ, ಇದು ಜಲಪಾತ, ಇದು ಶ್ರೀಶೈಲದಲ್ಲಿರ್ತಕ್ಕಂಥ ಒಂದು ಕದಳಿವನ. ಇದೆಲ್ಲ ನೀವು ನೋಡಬಹುದು. ಇದು ಕೆತ್ತಿದವ್ರು ಯಾರು? ಇದು ಕೆತ್ತಿದವ್ರಿಗೆ ಅಂತ ಯಾರು ಅಂತ ಇನ್ನೂ ಗೊತ್ತಿಲ್ಲ. ಬಹಳ ಸೂಕ್ಷ್ಮ. ಮತ್ತು ಇದು ನೀಲಾಂಬಿಕೆಯವರು, ಗಂಗಾಂಬಿಕೆಯವರು, ಬಸವಣ್ಣನವರು. ಇದು ಬಸವಣ್ಣನವರು ಮನೆ. ಇದು ಇಲ್ಲಿ ಬಹುತೇಕ ದೇವಾಲಯಗಳಿದಾವೆ, ನೀವು ನೋಡಬಹುದು. ಅನಂತ ಪದ್ಮನಾಭ, ಆಮೇಲೆ ಇವರು ಮೀರಾಬಾಯಿ ಕೃಷ್ಣನನ್ನು ಒಲಿಸಿಕೊಂಡಿದ್ದು. ಈ ಪ್ರತಿ ವರ್ಷ ಈ ಮೂರ್ತಿಗಳಿಗೆ ಈ ಕೊಬ್ಬರಿನೇ ಹಾಕಿಬಿಡ್ತೀವಿ, ಅಂದ್ರೆ ಅದು ಶಿಥಿಲ ಆಗಬಾರ್ದು ಅಂತ. ಸ್ವಲ್ಪ ಕೊಬ್ಬರಿನೇ ಹಾಕೋದ್ರಿಂದ ಅದ್ರ ತನ್ನದ ಬಣ್ಣ ಹೋಗಲ್ಲ. ನಾನು ಇದು ಕೇಳೋತೇನ್ರಿ ಗುರುಗಳೇ, ಏನಂತ ಗೊತ್ತಿಲ್ಲ. ನೀವು ನವಗ್ರಹಗಳನ್ನ ನೋಡ್ತೀರಿ, ನವಗ್ರಹಗಳಲ್ಲಿ ಬರೀ ನವಗ್ರಹಗಳನ್ನ ಅಷ್ಟೇ ಕಾಣ್ತೀವಿ. ಅದರಲ್ಲಿ ಶುಕ್ರನ ಅಧಿದೇವತೆ ಇಂದ್ರ, ಶುಕ್ರನ ಹೆಂಡತಿ ಇಂದ್ರಾಣಿ, ಹಿಂಗೆ ಸೂರ್ಯನ ಹೆಂಡತಿ ಆಗ್ನಿ, ಸೂರ್ಯನ ಅಧಿದೇವತೆ ರುದ್ರ. ಹಾಗಾಗಿ ಈ ನವಗ್ರಹಗಳಲ್ಲಿ ಅದು ಅಧಿದೇವತೆಗಳು, ಹಾಗೆ ಅವರ ಸೂರ್ಯನ ಹೆಂಡತಿ ಆಗಿರ್ಬೋದು, ಬುಧನ ಹೆಂಡತಿ. ಮುಖ ಇದು ಅದು ಹಾಗಲ್ಲ, ಇದು ಮುಖ ಆಗಿಲ್ಲ. ಇಲ್ಲಿ ಮುಖ ಇದೆ, ದೇಹ ಇಲ್ಲ.
ಇಲ್ಲಿ ದೇಹ ಇದೆ, ಶುಕ್ರ ಮುಖ ಶನಿ ಇದೆ. ಅಂತಾರೆ. ಅಲ್ಲ ಶುಕ್ರ ಶನಿ ಅಲ್ಲ, ಇದು ಮತ್ತೆ ಈ ರಾಹು ಮತ್ತು ಕೇತು. ಓ ಸಾರಿ, ರಾಹು ಮತ್ತು ರಾಹು. ಅದು ಪುರಾಣಗಳಲ್ಲಿ ಉಲ್ಲೇಖ ಇದೆ. ಅಪ್ಪ. ಇದು ನಟರಾಜನ ದೇವಸ್ಥಾನ, ನಟರಾಜನ ಮೂರ್ತಿ ಇದು. ಈಗ ನೀವು ನಟರಾಜ ಅಂತಿರಲ್ಲ, ಶಿವನ ಅವತಾರನ ಅಂತ ಹೇಳ್ತೀರಿ ಅಲ್ಲ. 64 ಶಿವಗಣ ಪರಂಪರೆ ಅಂತ ಬರ್ತದೆ, ಅದರಲ್ಲಿ ನಟರಾಜ ಅಂತ ಹೇಳಿ ಅವನ ಢಮರುಗದ ಶಬ್ದದಿಂದ ಕನ್ನಡದ ಸ್ವರಗಳು ಹುಟ್ಟಿರುವಂತೆ. ಕನ್ನಡದ ಸ್ವರಗಳು ಹುಟ್ಟಿದ್ದು ನಾವು ಇತ್ತೀಚೆಗೆ 2000 ವರ್ಷದ ಇತಿಹಾಸ, 100 ವರ್ಷದ ಇತಿಹಾಸ ಅಂತ ಹೇಳಿ ಹೇಳ್ತೀವಿ. ಆದ್ರೆ ಅವನ ಢಮರುಗದ ಶಬ್ದದಿಂದ ಈ ಕನ್ನಡದ ಸ್ವರಗಳು ಹುಟ್ಟಿರುವಂತೆ. ಮತ್ತೆ ಇದು ಸುಮಾರು 800 ವರ್ಷಗಳ ಹಿಂದೆನೆ ಈ ರೀತಿ ಕನ್ನಡದ ಶಬ್ದಗಳ ಚಾಪ್ ಇದೆ ಅಂತಂದ್ರೆ ಅದಕ್ಕೆ ಪೂರ್ವದಲ್ಲಿ ಹೆಂಗಿರಬಹುದು. ಅದು ಬಹಳ ದೊಡ್ಡವಾದಂತಹ ಒಂದು ಇದು ಶಿಲಾ. ಅದರಲ್ಲಿ ಇದು ಮತ್ತೆ 2 ಹಳೆಗನ್ನಡ ಇತ್ತಲ್ರಿ ಗುರುಗಳು? ಹಳಗನ್ನಡ ಇತ್ತು. ಹಳಗನ್ನಡ ಬಸವನನ್ನ ಕಾಲಕ್ಕೆಲ್ಲ ಹೊಸಗನ್ನಡ ಬಂದಿತ್ತು. ಹಳಗನ್ನಡ ಮತ್ತು ನಡಗನ್ನಡದ ಮಧ್ಯಭಾಗದಲ್ಲಿ ಬಂದಿತ್ತು. ಈ ಕಡೆ ಇಲ್ಲಿ ನಟರಾಜನ ಹೆಂಡತಿ ಮೀನಾಕ್ಷಿ ಅಂತ ಹೇಳಿ. ಇದು ಮೀನಾಕ್ಷಿ. ಅಲ್ಲಿ 2 in 1 ಒಂದೇ ಶಿಲೆ ಒಳಗಡೆ, ಆ ಕಡೆ ಈ ಕಡೆಗೆ ಶಿಲೆ, ಒಂದೇ ಶಿಲೆ ಒಳಗಡೆ ಈ ರೀತಿ ಮಾಡಿದ್ರು. ನಟರಾಜನ ಹೆಂಡತಿ ಮೀನಾಕ್ಷಿ. ಆಮೇಲೆ ಇದು ಸಮುದ್ರ ಮಂಥನದಲ್ಲಿ ಸಿಕ್ಕಿದ್ವು ಅಂತ ಹೇಳ್ತಾರೆ. ಸಮುದ್ರ ಮಂಥನ ನಡೆದಾಗ ಕಾಮಧೇನು, ಕಲ್ಪವೃಕ್ಷ, ಮರುಜಮನಿ, ಚಿಂತಾಮಣಿ, ಐರಾವತ, ಆಮೇಲೆ ಅಶ್ವ, ಜ್ಞಾನ ಕನ್ನಡಿ, ಇವು ಸಮುದ್ರ ಮಂಥನ ನಡೆದಾಗ ಸಿಕ್ಕಿದ್ವು ಅಂತ ಹೇಳ್ಕೊಂಡು ಒಂದು ಮಾಡಿಟ್ಟಿದ್ದಾರೆ. ಚಿಂತಾಮಣಿ ಅಂದ್ರೆ ಇದು ಕನ್ನಡಿ ಅಲ್ರಿ? ಜ್ಞಾನ ಕನ್ನಡಿ ಅಂತ ಹೇಳಿ. ಇದು ಎಷ್ಟು ವರ್ಷಗಳ ಹಿಂದಿನ? ಇದು ಬಹಳ ವರ್ಷದ ನಂತರದಲ್ಲಿ ಇತ್ತು. ನಾವು ಮತ್ತೆ ಪುನಃ ಇದು ಹೊಡೆದ್ಮೇಲೆ ನಮ್ಮ ಗುರುಗಳು ಹೀಗೆ ಮತ್ತೆ ಹಾಕ್ಸಿದ್ದಾರೆ ಅದನ್ನ. ಈಗ ಕಿಡಿಗಿಡಿಗಳು ಸ್ವಲ್ಪ ದಾಳಿ ಬಾಗ್ಲು ಇರ್ಲಿಲ್ಲಲ್ಲ, ಅವಾಗ ಸ್ವಲ್ಪ ಮತ್ತೆ ಹೊಸದು ಹಾಕಿದ್ರು. ಮೊದಲು ಕಂಚಿಂದಿತ್ತು ಇಲ್ಲಿ ಕನ್ನಡಿ. ಇದು ಏಕಕೂಟ. ಇದು ಏಕಕೂಟ. ಇಲ್ಲಿ ಬುದ್ಧನ ವಿಗ್ರಹ ಇದೆ. ಇದು ದತ್ತಾತ್ರೇಯ. ಆಮೇಲೆ ಇದು ಘಟ ಅಂತಂದ್ರೆ ಕಾಡು, ಪ್ರಭೆ ಅಂತಂದ್ರೆ ಆ ಸೂರ್ಯನ ಬೆಳಕಿನಿಂದ ಹರಿದು ಬಂದಂತಹ ನೀರು ಅಂತ ಹೇಳ್ತೀವಿ. ಘಟಪ್ರಭಾ ಅಂತೀವಿ. ಘಟಪ್ರಭಾ ಆಗಿನ ಕಾಲ ಇರೋದು ಘಟಪ್ರಭಾ ನದಿ. ಆ ನದಿಯ ಒಂದು ಚಿತ್ರಣ ಅಷ್ಟೆ. ಇದು ಇಡೀ ದೇವಸ್ಥಾನ ಇರೋದು 8 ಮೂಲೆಗಳಲ್ಲಿ. 8 ಮೂಲೆ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್. ನಮ್ಮ ಭಾಗದಲ್ಲಿ ಜಾಸ್ತಿ ದೇವಿ ಮನ್ನಾಟ ಅಂತ ಮಾಡ್ತಾರೆ. ಅದನ್ನ ಇಲ್ಲಿ ಗುರುಗಳು ಖಾನ್ ಅಂತ ಮಾಡಿಸಿರೋದು. ಇದು ನವಗ್ರಹ. ಇದು ನವಗ್ರಹ ಅಂತ, ನವದುರ್ಗಿ ಅವತಾರ ಅಂತ ಒಂದೇ ಕಲ್ಲಿನಲ್ಲಿ ಈ ರೀತಿ ಮಾಡಿದ್ರು. ನವದುರ್ಗಿ. ಇದೇನು? ಅದು ಕಿಟಕಿ, ಏರ್ ಪಾಸ್ ಆಗುತ್ತೆ. ಇದು ನಾಗಮಂಡಲ ಅಂತ ಹೇಳಿ 1 2 3 4 5 6 7 8 9 10 ಮತ್ತೆ ಮೇಲೆ ಆಕಳ, ಈ ರೀತಿ 11 ಇದರಲ್ಲಿ ಮೂರ್ತಿಗಳಿದ್ದಾವೆ. ಒಂದೇ ಇದು ಗೋಮಾತ. ಆಮೇಲೆ ಕುತ್ತುಗಳೊಳಗಡೆ, ಕುತ್ತ ಅಂತಂದ್ರೆ ಮೇಲಿಂದು, ಕುತ್ತ ಒಳಗಡೆ ಇರೋದು ಮಂಡಲ, ನಾಗಮಂಡಲ. ಮೇಲೆ ಆಕಳ ಹಾಲು ಕರಿತಾ ಇರೋದು ಎಲ್ಲ ಮಾಡಿದ್ದಾರೆ. ಸೂಕ್ಷ್ಮವಾದ ಕೆತ್ತನೆ. 800 ವರ್ಷಗಳ ಹಿಂದೆನೇ ಆಗಿದೆ. ಇವರು ನಮ್ಮ ಮಠದ 10ನೇ ಗುರುಗಳು. ನಮ್ಮ ಮಠದ 10ನೇ ಗುರುಗಳು ಇವರೇ ಈ ದೇವಾಲಯ ಕಟ್ಟಿಸಿದ್ರು. ಲಿಂಗ ಅಂದ್ರೆ ಶೂನ್ಯ ಅಲ್ರಿ ಗುರುಗಳು? ಇದು ಒಂದು ಹಳ್ಳಿ ಸೊಗಡು. ಇದು ನಮ್ಮೂರಿನ ಮಹಾರಾಣಿ ಅಮ್ಮಕ್ಕ ಅಂತ ಹೇಳಿ. ಇಲ್ಲಿ ಬೆಕ್ಕು, ಬೆಕ್ಕಿನ ಮರಿ, ಒಣಕಿ, ಒಳಕಲ್ಲು, ಬೀಸುಕಲ್ಲು, ತೆಪ್ಪೆಲೆ, ಕೊಡ, ಇವೆಲ್ಲ ಇಲ್ಲೆಲ್ಲ ನೀವು ಕಾಣ್ಬೋದು. ತವಾ, ಚಿಮುಣಿ, ಇದೆಲ್ಲ ಒಂದು ಹಳ್ಳಿ ಸೊಗಡನ್ನ ಈ ರೀತಿ ತೋರಿಸಿದ್ದು ಕಲ್ಲಿನೊಳಗಡೆ. ಇದು ಏಕಕೂಟ, ಈ ಒಳಗಿರೋದು ದ್ವಿಕೂಟ ಇದೆ.
ಏಕಕೋಟ ಅಂದ್ರೆ ಗೊತ್ತಾ? ಅದು ತ್ರಿಕೂಟ ದೇವಾಲಯಗಳ ಅಂದ್ರೆ 3 ಸ್ಥಾನ. ಎಲ್ಲ ದೇವಸ್ಥಾನಗಳಲ್ಲಿ ನೋಡಿದ್ರೆ ಗರ್ಭಗುಡಿ ಇರ್ತದೆ, ಪೌಳಿ ಇರ್ತದೆ. ಪೌಳಿ ಬಿಟ್ಟರೆ ಸಭಾಭವನ ಇರ್ತದೆ. ಈ ರೀತಿ ಆ ರೀತಿ ಅಲ್ಲ, ಇದು ಏಕಕೂಟ, ದ್ವಿಕೂಟ, ತ್ರಿಕೂಟ ದೇವಾಲಯಗಳು ಅಂತ ತಿಳ್ಕೊಂಡು ನಾವೇನು ಕಾಣ್ತಿರಲ್ಲ. ಅದ್ರ ಮಠ ಮಂದಿರಗಳಲ್ಲಿ ತ್ರಿಕೂಟ ದೇವಾಲಯಗಳು ನೋಡ್ಬೋದು, ಆದ್ರೆ ಮಠಗಳಲ್ಲಿ ತ್ರಿಕೂಟ ಮಠಗಳು ಇರೋದಿಲ್ಲ ಅಷ್ಟೇ. ಅಂದ್ರೆ ಈಗ ಇದು ಮಠನೋ ಮಂದಿರ? ಮಠಾನೇ ಇದು, ವಿರಕ್ತ ಮಠ. ಮಠದಲ್ಲೇ ದೇವಸ್ಥಾನ. ಇದೇನ್ರಿ ಗುರುಗಳ ನಂದಿ? ಇದು ಋಷಿಗಣ ಪರಂಪರೆ. ಋಷಿಗಣ ಅಂತ ಬರ್ತದೆ ಈ ಕೈಲಾಸದಲ್ಲಿ. ದೇವಗಣ ಮತ್ತು ದಾನವಗಣ, ಮಾನವಗಣ, ಋಷಿಗಣ ಅಂತ ಬರ್ತದೆ. ಶಿವನ ಒಡ್ಡೋಲಗ ಅಂತ ನಿಮ್ಗೆ ಗೊತ್ತಿರಲ್ಲ. ಆ ಶಿವನ ಒಡ್ಡೋಲಗದಲ್ಲಿರ್ತಕ್ಕಂಥ ಋಷಿಗಳು, ಸಪ್ತ ಋಷಿಗಳು. ಆಮೇಲೆ ಇಲ್ಲಿ ದೇವಗಣ ಅಂತ ಈ ಕಡೆ ಬರ್ತದೆ. ನೀವು ಬಹಳಷ್ಟು ಕಡೆ ನೋಡಿದ್ರೆ ನಂದಿ ಅಷ್ಟೇ ನೋಡ್ತೀವಿ. ವಿಶೇಷ ಅಂತಂದ್ರೆ ದೇವಗಣ ಚತುರ್ಮುಖ ಬ್ರಹ್ಮ, ಸರಸ್ವತಿ, ವಿಷ್ಣು, ಲಕ್ಷ್ಮಿ, ಶಿವ, ಪಾರ್ವತಿ, ಆಮೇಲೆ ಕುಬೇರ, ಇವರೆಲ್ಲ ಕೂಡ ಈ ಭೃಂಗಿ, ನಂದಿ ಇವೆಲ್ಲವೂ ಕೂಡ ಹೊಂದಿರುವಂತಹ ಒಂದು ವ್ಯವಸ್ಥೆ. ಇದು ಶಿವನ ಒಡ್ಡೋಲಗ. ಇಲ್ಲಿರೋದು ಕೈಲಾಸ ಅಂತ ಹೇಳೋದು. ಕೈಲಾಸ ಅಲ್ಲಿ 1001 ಲಿಂಗಗಳಿದ್ದಾವೆ. 770 ಲಿಂಗ ಅಮರಗಣಗಳು ಅಂತ ಹೇಳ್ಕೊಂಡು ಇಲ್ಲಿ ಕಲ್ಯಾಣದಲ್ಲಿ ಇದ್ರಲ್ಲ, ಸಹಸ್ರಲಿಂಗ ಅಲ್ಲ 770 ಲಿಂಗ. ಅಂದ್ರೆ ಕಲ್ಯಾಣದಲ್ಲಿ ಇರ್ತಕ್ಕಂಥ ಶರಣರನ್ನ ಕಾಣುವಂತ ಒಂದೊಂದು ವ್ಯವಸ್ಥೆ, ತನ್ನದೇ ಆದ ಅದೊಂದು ದೇವಾಲಯದ ವ್ಯವಸ್ಥೆ ಈ ರೀತಿಯಲ್ಲಿದೆ. ಇದಕ್ಕೆ ಅಮರೇಶ್ವರ, ಅಮರಗಣಗಳು ಅಮರೇಶ್ವರ ಮಂದಿರ ಅಂತ ಮಾಡಿದ್ರು. ಹೋಗ್ಬೋದು ಗರ್ಭಗುಡಿ ಹಿಂಗೆಲ್ಲ ಹೋಗ್ಬೋದು, ಮಾಡ್ಕೊಂಡ್ಬಿಡ್ರಿ. ಕಟ್ಟೆಗೆ ಹೋಗ್ಬಿಡ್ರಿ, ಒಳಗಡೆ ಹೋಗಿ ಹಿಂಗೆ ಮಾಡ್ಕೊಂಡ್ಬಿಡ್ರಿ. ಗುರುಗಳ ಇದು ಟೆಂಪಲ್ ಇರೋದ ಲಿಂಗದ ರೂಪದಾಗ? ಇಲ್ಲ, ಗುರುಗಳ ರೂಪ ಇದು. ಇದು ಈ ಗುಡಿ ಇರೋದು ಲಿಂಗ ರೂಪದಲ್ಲಿ. ಜಲಧಾರೆ, ಆಮೇಲೆ ಅದು ಹಸ್ತಪಡಿ, ಅದ ಮೇಲಿರುವಂತಹ ಪಿಂಡಿ, ಶಿವ ದೇವಾಲಯ ತರನೇ ಲಿಂಗದ ರೂಪದಲ್ಲಿನೇ ಇದೆ. ಮೇಲಿಂದ ಮೇಲಿಂದ ಹೊರಗಡೆಯಿಂದ ನೋಡಿದ್ರೆ ಅದು ಲಿಂಗದಂಗೆ ಕಾಣ್ತದೆ. ಈಗ ಏನೋ ಬಾವಿ ಅಂದ್ರೆ ಇದು ಹುಣಸಿ ಕೊಳ್ಳ ಅಂದ್ರೆ ನೀರಿರುವಂತ ಒಂದು ಸ್ಥಳ. ಹುಣಸೆ ಮರಗಳ ಮಧ್ಯದಲ್ಲಿ ಒಂದು ಕೊಳ್ಳ ಇದೆ. ಅದು ನಮ್ಮ ಮೂಲ ಗುರುಗಳು ತೆಗೆಸಿದ್ದು ಅಂತ ತಿಳ್ಕೊಂಡು ನಾವು ಕೇಳ್ತೇವೆ. ಇವತ್ತಿಗೂ ಆ ಕೊಳ್ಳಕ್ಕೆ ತನ್ನದೇ ಆದಂತಹ ಒಂದು ವಿಶೇಷತೆ ಇದೆ. ಆ ಕೊಳ್ಳದಲ್ಲಿ ಬರುವಂತಹ ನೀರನ್ನ ಸೂರ್ಯಾಸ್ತಕ್ಕಿಂತ ಮುಂಚೆ, ಪ್ರತಿದಿನ ಸೂರ್ಯಾಸ್ತಕ್ಕಿಂತ ಮುಂಚೆ ಹಿಡಿದಿಟ್ಕೊಂಡು ಬಂದು, ಆಮೇಲೆ ಅದನ್ನ ಒಂದು ತಾಮ್ರದ ಬಿಂದಿಗೆ ಒಳಗಡೆ ನೀರನ್ನ ಇಟ್ಟು, ಯಾರಾದ್ರೂ ಚೇಳು ಕಡಿಲಿ, ಹಾವು ಕಡಿಲಿ, ವಿಷಜಂತುಗಳು ಕಡಿಲಿ, ನಾಯಿ ಕಡಿಲಿ, ಯಾವುದೇ ರೀತಿಯಲ್ಲಿ ಮುಳ್ಳು ಚುಚ್ಚಿದಾಗಿರ್ಬೋದು, ಪೈನ್ ಆಗಿರ್ಬೋದು, ಸರ್ಪದೋಷ ಆಗಿರ್ಬೋದು, ಆಮೇಲೆ ಸರ್ಪದ ಹುಣ್ಣಾಗಿರ್ಬೋದು, ಬಹುತೇಕವಾಗಿ ಚರ್ಮ ರೋಗ ಮತ್ತು ದೈಹಿಕ ಬಹಳಷ್ಟು ರೋಗಗಳಿಗೆ ಆ ಮದ್ದಿನ ಗುಣ ಇದೆ. ಆ ನೀರಿಗೆ ಆದ ತನ್ನದೇ ಆದಂತಹ ಒಂದು ಮದ್ದಿನ ಗುಣ ಇದೆ. ಅದನ್ನ ನೋಡೋದಕ್ಕೆ, ಕೇಳೋದಕ್ಕೆ ವಿಜ್ಞಾನದಲ್ಲಿ ನಂಬಲಕ್ಕೆ ಅಸಾಧ್ಯ ಆದ್ರೂ ಕೂಡ ಅದೊಂದು ರೋಚಕೀಯ ಮತ್ತು ತನ್ನದೇ ಆದಂತಹ ಒಂದು ವಿಶೇಷತೆ ಆ ನೀರಿನಲ್ಲಿದೆ. ಜನರ ನಂಬಿಕೆನೂ ಅದ್ರ ಮೇಲಿದೆ. ನಾನು ಒಬ್ನೇ ಅಲ್ಲ, ನನ್ನ 10-20 ಜನ ಗುರುಗಳನ್ನು ಅದನ್ನೇ ಹಾಕ್ತಾ ಬಂದಿರೋದು. ಆ ನೀರನ್ನ ತಾಮ್ರದ ಬಿಂದಿ ಒಳಗಡೆ ಇಟ್ಟು, ಆ ಗಾಯ ಆದ ಜಾಗಕ್ಕ, ಅವ್ರಿಗೇನೋ ತೊಂದರೆ ಆದ ಜಾಗಕ್ಕ ಆ ನೀರ್ ಹಾಕ್ಬಿಟ್ರೆ ಹಾವು ಕಡಿದ್ರೂ ಕೂಡ ವಿಷ ಏರಿಲ್ಲ. ತನ್ನದೇ ಆದಂತ ಒಂದು ವ್ಯವಸ್ಥೆ ಇದೆ. ಇತ್ತೀಚೆಗೆ ನಮ್ಮಲ್ಲಿ ಸಂಕೇಶ್ವರಕ್ಕೆ ಮೊದಲು ಬಂದಿದ್ದು ಈ ಸರ್ಪದೋಷಕ್ಕೆ ಒಂದು ಔಷಧಿ ಕೊಡುವಂಥದ್ದು, ಅಲ್ಲೊಂದು ಮಷಿನ್ ಹಾಸ್ಪಿಟಲ್ ಅಂತ ಬಂತು. ಅದಕ್ಕಿಂತ ಪೂರ್ವದಲ್ಲಿ ಹಾವು ಎಲ್ಲಾದ್ರೂ ಕಚ್ಚಿದೆ ಅಂದ್ರೆ ಇವತ್ತಿಗೂ ಅವ್ರನ್ನ ಆಸ್ಪತ್ರೆಗೆ ಒಂದು ಬಟ್ಟೆ ಕಟ್ಕೊಂಡು ತಗೊಂಡು ಬಂದಿದ್ದಿಲ್ಲೇ. ಹಾವು ಕಚ್ಚಿದ ಮೇಲೆ ಅಲ್ಲಿ ನೀರ್ ಹಾಕಿ ಮತ್ತೆ ಔಷಧಿ ಕೊಡುವಂತ ಒಂದು ವ್ಯವಸ್ಥೆ ಇವತ್ತಿಗೂ ನಮ್ಮ ಮಠದಲ್ಲಿದೆ. ಇವತ್ತಿಗೂ ಇದೆ. ಇದು ನಿಮ್ ಕಣ್ಮುಂದೆ ಆಗಿದೆ? ನಾನು ಕಂಡಿದ್ದೀನಿ. ನಾವು ಪ್ರತಿ ಸಲ ಎಷ್ಟೋ ಜನ ಹಾಕ್ತಿವಲ್ಲ. ಇದೇನು ಆವರಣ ಇದು ಮಾಡ್ಕೊಂಡ್ರಿ? ಇಲ್ಲಿ ಸ್ವಲ್ಪ ಕರಿಬೇವು ಗಿಡ ಇದಾವೆ, ನಾಳೆ ಮಾಡಕ್. ಆದ್ರೆ ಇಲ್ಲಿ ಏನು ಬೆಳೆ ಮಾಡಕ್ ಬರೋದಿಲ್ಲ. ಈ ಹುಣಸೆ ಮರದ ನೆರಳಿನಲ್ಲಿ ಯಾವ್ದು ಬೆಳೆ ಬರಲ್ಲ, ಹಾಗಾಗಿ ಸ್ವಲ್ಪ ಕರಿಬೇವು ಹಾಕಿ. ಹಂಗೆ ಗುರುಗಳ ಇಲ್ಲಿ ಸ್ಪೆಷಲಿ ಈ ಊರಿನ ಹೆಸರು ಬರಕ ಒಂದ್ ಕಾರಣ ಆದಂತಲ್ರಿ, ಅದ್ಭುತವಾದ ಕಾರಣ. ಊರಿನ ಆಳದಂತಹ ಮಹಾರಾಣಿ 12ನೇ ಶತಮಾನದಲ್ಲಿ 800 ವರ್ಷಗಳ ಹಿಂದೆ, ನಮ್ಮ 800 ವರ್ಷದ ಅರ್ಧ ಭಾಗ, ಮತ್ತೆ ನಿಮ್ಮ 700 ಅಂದ್ರೆ 13ನೇ ಶತಮಾನದ ಸಮಯದಲ್ಲಿ ಮೊದಲ ಭಾಗದಲ್ಲಿ ಆಳದಂತಹ ಮಹಾರಾಣಿ ರಾಣಿ ಯಮ್ಮಕ್ಕ ದೇವಿ ವಿರೂಪಾಕ್ಷಪ್ಪ ಸರ್ದೇಸಾಯಿ ಅಂತೇಳಿ ಮಹಾರಾಣಿ ಇದ್ದಳು.
ಆ ಮಹಾರಾಣಿ ನಮ್ ಗುರುಗಳ ಪ್ರಭಾವಕ್ಕೊಳಗಾಗ್ತಾಳೆ, ಮೂಲ ಗುರುಗಳ ಕಡೆಯಿಂದ ದೀಕ್ಷೆಯನ್ನು ತಗೊಳ್ತಾಳೆ. ಆ ತಾಯಿ ಆಳದಂತಹ ಊರು, ಇಡೀ ಅವಳಿಗೆ ಮದುವೆ ಆಗಿರೋದಿಲ್ಲ, ಮಕ್ಕಳು ಇರೋದಿಲ್ಲ, ಮದುವೆ ಆಗಿರಲ್ಲ, ತನ್ನ ತವ್ರ ಮನೇಲಿ ಉಳಿತಾಳೆ. ಆ ತಾಯಿ ಆಳಿದಂತಹ ಊರಿದು. ಆ ತಾಯಿ ಬಹಳ ಪರಾಕ್ರಮಶಾಲಿ ಆಗಿದ್ಳು. ಆಕೆ ಹೆಸರನ್ನು ಕೂಡ ಕರೆಯೋದಕ್ಕೆ ಜನ ಹೆದರ್ತಿದ್ರಂತೆ. ಅವಳ ಹೆಸರು ಯಾರಿಗೂ ಗೊತ್ತಿಲ್ಲ. ಎಮ್ಮವ್ವೆ ಎಮ್ಮವ್ವೆ ನಮ್ಮವ್ವೆ ನಮ್ಮವ್ವೆ, ಅದು ಹೋಗಿ ಎಮ್ಮಕ್ಕ ಎಮ್ಮಕ್ಕ ನಮ್ಮಕ್ಕ ಅನ್ನೋದು ಎಮ್ಮಕ್ಕ ಅಂತೇಳಿ ನಮ್ಮ ಈ ಒಂಟಮೂರಿಯ ಆಡು ಭಾಷೆ ಅಂದ್ರೆ ನಮ್ಮ ಕುಂದರ್ನಾಡಿನ ಆಡು ಭಾಷೆಯಲ್ಲಿ ಎಮ್ಮಕ್ಕ ಎಮ್ಮವ್ವ ಅಂತೇಳಿ ಇದು ಎಮ್ಮಕ್ಕನ ಮರಡಿ ಎಮ್ಮಕ್ಕನ ಮರಡಿ ಅಂತೇಳಿ ಅಕ್ಕಗಾದಂತ ಒಂದು ಸಂಸ್ಕಾರವನ್ನ ಈ ಊರಿಗೆ ಕೊಟ್ಲು. ಆ ಸಂಸ್ಕಾರದ ಗರಡಿನೇ ಮುಂದೆ ಎಮ್ಮಕ್ಕನ ಮರಡಿಯಾಗಿ ಬೆಳೆದು ಬಂತು. ಇದರ ಹೆಸರು ಹಿಂಗ್ ಬಂದಿತ್ತು. ನಮ್ಮ ಊರಿನ ರಾಣಿ ಮಹಾರಾಣಿ ಹೆಸರು ಈ ಊರಿಗೆ. ಅವಳೇ ನಮ್ಮ ಊರಿನ ರಾಜ್ಯ ದೇವತೆ. ಮುಗಿತ್ರಿ ಇದ್ರ ಚರಿತ್ರೆ ಅಲ್ಲಿಂದ ಅಲ್ಲಿ ನೋಡ್ರಿ. ಸೊ ಇತಿಹಾಸ ಹೆಂಗ್ ಹೋಗುತ್ ನೋಡ್ರಿ. ಊರ್ ಹುಟ್ಟಕ್ಕೂ ಒಂದ್ ಕಾರಣ ಆಯ್ತು, ಈ ಮಠ ಹುಟ್ಟಕ್ಕೂ ಒಂದ್ ಕಾರಣ ಆಯ್ತು. ಇದು ಮೂಲಪೀಠನೇ ಶರಣರು ಯಾರು ಸಿದ್ಧ ಬಸವೇಶ್ವರ ಅವರ ಹೆಸರಿನ ಮ್ಯಾಗೆ ಹೆಸರಿನ ಮೇಲೆ ಮಠ ಇರೋದು.